ಇಲ್ಲಿ 2 ರಾಕ್ಷಸರು ವಾಸ ಹೋಗಿದ್ರು, ವಾತಾಪಿ ಇಲ್ವಲ ಅಂತ. ವಾಸವಾದ ಟೈಮ್ನಾಗ ಇಲ್ಲಿ ಹಾದು ಹೋಗ್ತಕ್ಕಂಥ 3 ಜನರನ್ನ ಕರ್ಕೊಂಡ್ಬಂದು ನಿಮ್ಮಿಬ್ರು ಅಣ್ಣ ತಮ್ಮಂದಿರು ಅವ್ರನ್ನ ತಿಂತಾ ಇದ್ರು. ದೇಹ ಮಾನವ ರೂಪ, ಎಲೆ ವರಹದ ರೂಪ. ವರ ಅಂದ್ರ ಕಾಡಂದಿ, ಚಾಲುಕ್ಯರ ರಾಜ್ಯ ಲಾಂಛನ ವರ ಆಗಿತ್ತು. ಅದೇ ಸೂರ್ಯನಾರಾಯಣ ಟೆಂಪಲ್ ಅದ್ರ ಮೇಲ್ ಕಾಣಿಸುತ್ತ, ಬೆಟ್ಟದ ಮೇಲೆ ಮೇಘನ ಶಿವಾಲಯ. ಆ ಕಡೆ ಒಂದು ಕೆಳಗೆ ಕಾಣಿಸುತ್ತ, ಕೆಳಗಿನ ಶಿವಾಲಯ. ಆ ಕಡೆ ಒಂದು ರೌಂಡ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಇವತ್ತು ನನ್ನ ಪಯಣ ನಮ್ಮ ಕೊಪ್ಪಳದಿಂದ ಬಾದಾಮಿ ಕಡೆಗೆ ಟ್ರೈನಲ್ಲಿ ಹೋಗ್ತಿದ್ದೀನಿ. ಇದು ಯಶವಂತಪುರ ಟು ಬಿಜಾಪುರ ಎಕ್ಸ್ಪ್ರೆಸ್ಸು. ಕೊಪ್ಪಳಗೆ ಬೆಳಿಗ್ಗೆ 6:15ಕ್ಕೆ ಬರುತ್ತೆ. ನಾನಿರೋ ಪ್ಲೇಸಿಂದ ಈ ಕೊಪ್ಪಳಗೆ ರೈಲ್ವೆ ಸ್ಟೇಷನ್ ಬರೋದ್ರೊಳಗಡೆ ಸಾಕಾಯಿತು. ಬೆಳಿಗ್ಗೆ 4 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಒಂದು ಟ್ರಾವೆಲ್ಲು. ಬಟ್ ಬೆಳಿಗ್ಗೆ 6 ಗಂಟೆಗೆ ಈ ಟ್ರೈನ್ ಇದೆ. ಟ್ರೈನ್ ಬಂತು, ಹತ್ತನ ಬನ್ನಿ. ಫುಲ್ ಖಾಲಿದೆ, ಆರಾಮಾಗಿ ಕೂತ್ಕೋಬೋದು ಜನರಲ್ ಇದರಲ್ಲಿ, ಕೋಚಲ್ಲಿ. ಏನು ರಶ್ ಇರಲಿಲ್ಲ. ಭಾಳಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್, ಆಮೇಲೆ ಫೇಸ್ಬುಕ್ಕಲ್ಲಿ, ಆಮೇಲೆ ಯೂಟ್ಯೂಬಲ್ಲಿ ನಿಮ್ಮ ಸಪೋರ್ಟ್ ಹಂಗೆ ಇರಲಿ. ಇಲ್ಲಿನೂ ವಿಡಿಯೋ ಎಲ್ಲ ಲಾಂಗಾಗಿ ನೋಡ್ತಿದ್ರೆ, ಲೈಕ್ ಮಾಡ್ತಿದ್ರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂತಂದರೆ ನಮಗೊಂಥರ ಮೋಟಿವೇಟ್ ಆಗುತ್ತೆ. ನೀವು ಈ ಥರ ಸಪೋರ್ಟ್ ಮಾಡೋದ್ರಿಂದ ಇನ್ನಷ್ಟು ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಭಾಳನೇ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳನ್ನು ಹೊಂದಿರುವಂಥ ನಮ್ಮ ಬಾದಾಮಿ ಕೇವ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಯಾಕಂತಂದರೆ ಅಲ್ಲಿ ಭಾಳಷ್ಟು ವಿಷಯಗಳಿದ್ದಾವೆ. ನಾನು ಹೇಳೋದಕ್ಕಿಂತ ಅಲ್ಲಿರುವಂಥ ಗೈಡ್ನ ಹೈರಿಂಗ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಆಮೇಲೆ ಇಲ್ಲಿ ನೋಡ್ಬೋದು ಭಾಳನೇ ಅಪ್ಗ್ರೇಡ್ ಆಗಿದ್ದಾವೆ ಟ್ರೈನ್ಸು. ನೋಡಿ, ಸ್ವಿಚ್ ಎಲ್ಲ ಸ್ಮಾರ್ಟ್ ಸ್ವಿಚಸ್ ಇದ್ದಾವೆ, USB ಕೇಬಲ್ ಇದೆ, ಮೇಲ್ಗಡೆ ಲಗೇಜಸ್ ಇಡೋಕ್ಕೆ ಆಗಿರ್ಬೋದು, ಆಮೇಲೆ ಫ್ಯಾನ್ ಆಗಿರ್ಬೋದು. ಭಾಳನೇ ಸಖತ್ತಾಗಿದೆ. ಈಗೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟಲ್ಲೆಲ್ಲ ಒಳ್ಳೆ ಅಪ್ಗ್ರೇಡ್ ಮೇಂಟೈನ್ ಮಾಡ್ತಿದ್ದಾರೆ, ಆಮೇಲೆ ಕ್ಲೀನು ಮೇಂಟೈನ್ ಮಾಡ್ತಿದ್ದಾರೆ. ಬಟ್ ನಮ್ಮ ಜನಗಳು ಅದೇ ಥರ ಕ್ಲೀನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಸೊ ಫೈನಲ್ ಆಗಿ ಬಾದಾಮಿ ರೈಲ್ವೆ ಸ್ಟೇಷನಿಗೆ ಬಂದು ನೋಡಿ. ಇಲ್ಲಿಂದ ಮತ್ತೆ ಬಾದಾಮಿ ಅಂದರೆ ಸಿಟಿಗೆ ಆಟೋದಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಬೇಕಾಗಿತ್ತು. ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಪಯಣ ಬಾದಾಮಿ ಕೇವ್ಸ್ ಕಡೆಗೆ. ಬರೀ ನೀವು ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ಸಾಕು. ಬಸ್ ಸ್ಟ್ಯಾಂಡಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಬಾದಾಮಿ ಕೇವ್ಸು. ಬಟ್ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ನೀವು ಆಟೋದಲ್ಲಿ ಬರಬೇಕಾಗುತ್ತಿಲ್ಲ, ಅಲ್ಲಿಂದನೂ ಬಸ್ಸೂ ಇರ್ತವೆ, ಬಸ್ಸಲ್ಲಿನೂ ಬರ್ಬೋದು ನೀವು. ಇವತ್ತು ಬಾದಾಮಿಲಿ ಸಂತೆ ಅಂತ ಅನಿಸುತ್ತೆ, ಯಾಕಂತಂದರೆ ಭಾಳಷ್ಟು ಏರಿಯಾದಲ್ಲೆಲ್ಲ ಸಂತೆ ಮಾರ್ಕೆಟು ಸ್ಟಾರ್ಟ್ ಮಾಡಿದರು. ಅಂದರೆ ವೆಜಿಟೇಬಲ್ಸ್ ಅದೆಲ್ಲ ಮಾಡ್ತಿದ್ರು. ಮೇ ಬಿ ಇವತ್ತು ಸಂತೆ ಅಂತ ಅನ್ಕೊತಿದ್ದೀನಿ, ಬಟ್ ನಾನು ಯಾರಿಗೂ ಕೇಳಿಲ್ಲ. ಇದೆಲ್ಲ ನೋಡ್ಕೊಂತ ಓಣಿಯಲ್ಲಿ ಸುತ್ತಾಡ್ತಾ ನಾನು ಫೈನಲಾಗಿ ರೀಚ್ ಆಗಿದ್ದು ಬಾದಾಮಿ ಕೇವ್ಸ್ ಏನಿದೆಲ್ಲ ಅಲ್ಲಿ ರೀಚ್ ಆದಮೇಲೆ ಅಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ. ಎಂಟ್ರಿ ಟಿಕೆಟ್ ತೊಗೋಬೇಕು ನೀವು, 25 ರೂಪೀಸ್ ಆಗುತ್ತೆ. ಆಮೇಲೆ ನಿಮ್ಮ ಕ್ಯಾಮ್ರಾ ಏನಾದರೂ ಇದ್ದರೆ ಕ್ಯಾಮ್ರಾಕ್ಕೆ ಚಾರ್ಜ್ ಮಾಡ್ತಾರೆ, ಅದು ಅಮೌಂಟ್ ನೀವು ಪೇ ಮಾಡಬೇಕಾಗುತ್ತೆ. ಒಂದು ಬೆಟ್ಟದಲ್ಲಿ ಕೊರೆದಿರುವಂಥ ಗುಹೆಗಳು ನೋಡಿ. ಈ ಒಂದು ಬಾದಾಮಿ ಅನ್ನೋದು ಹೆಸರು ಯಾವ ಥರ ಬಂತು, ಈ ಗುಹೆಗಳು ಮಾಡೋಕ್ಕೆ ಕಾರಣ ಏನು, ಪ್ರತಿಯೊಂದು ಅಲ್ಲಿರುವಂಥ ಗೈಡ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ನನ್ನ ಹೆಸರು ಮುತ್ತು ಚಾಲುಕ್ಯ ಅಂತ. ಪ್ರವಾಸಿಗರನ್ನು ಬಾದಾಮಿಗೆ ಸ್ವಾಗತಿಸುತ್ತ. ಸರ್, ಬಾದಾಮಿ ಅಂತ ಹೆಸರೇ ಬಂತಂದ್ರ ಈ ಬಂಡೆ ಕಲರ್ ಬಾದಾಮಿ ಕಲರ್ ಇದೆ, ಇಲ್ಲಿ ಕಾಣಿಸುತ್ತೆ ನೋಡಿ. ಈ ಬಂಡೆ ಕಲರ್ ಬಾದಾಮಿ ಕಲರ್ ಇದೆ, ಅದಕ್ಕೋಸ್ಕರವಾಗಿ ಇದಕ್ಕ ಬಾದಾಮಿ ಅಂತ ಹೆಸರು ಬಂತು. ಅದಕ್ಕಿಂತ ಪೂರ್ವದ ಹೆಸರು ವಾತಾಪಿಪುರಂ ಅಂತ. ಇಲ್ಲಿ 2 ರಾಕ್ಷಸರು ವಾಸ ಹೋಗಿದ್ರು, ವಾತಾಪಿ ಇಲ್ವಲ ಅಂತ. ವಾಸವಾದ ಟೈಮ್ನಾಗ ಇಲ್ಲಿ ಹಾದು ಹೋಗ್ತಕ್ಕಂಥ 3 ಜನರನ್ನ ಕರ್ಕೊಂಡ್ಬಂದು ನಿಮಗ್ ಪೂಜಾ ಮಾಡಿ, ಪುನಸ್ಕಾರ ಮಾಡಿ, ನಿಮಗ್ ಊಟ ಮಾಡಿಸಿ, ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ವಾತಾಪಿ ತನ್ನ ತಪಶಕ್ತಿಯಿಂದ ಮೇಕೆ ಮರಿ ಆಗ್ತಿದ್ದ. ಇಲ್ವಲ ಸಣ್ಣ ಕಟ್ ಮಾಡಿ ಅಡಿಗೆ ಮಾಡಿ ಆ ಬಂದಂತ ಅತಿಥಿಗಳಿಗೆ ಊಟ ಬಡಿಸಿದ್ದ.
ಊಟ ಬಡಿಸ್ಕೊಳೆ ವಾತಾಪಿ ಹೊರಗಡೆ ಬಾ ಅಂತ ಕರಿತಿದ್ದ. ವಾತಾಪಿ ಹೊರಗಡೆ ಬಂದ ಹೊಟ್ಟೆ ಹರಿದು ರಾಕ್ಷಸರು ಬಂದ್ ನಿಲ್ತಾ ಇದ್ರು. ಆಮೇಲೆ ಅವ್ರ ಸತ್ ನಂತರ ಇವ್ರಿಬ್ರು ಅಣ್ಣ ತಮ್ಮಂದ್ರು ಅವ್ರನ್ನ ತಿಂತಾ ಇದ್ರು. ಪ್ರತಿದಿನ ನಿತ್ಯ ಹಾಗೆ ನಡ್ಕೊಂಡು ಹೋಗ್ತಾ ಇತ್ತು. ಒಂದಿನ ಇಲ್ಲೇ ಅಗಸ್ತ ಮಾಮುನಿ ಋಷಿಗಳ ಹಾದೋಗ್ತಿದ್ರು. ಋಷಿಗಳನ್ನ ಕರ್ಕೊಂಡ್ಬಂದು ನಿಮಗ್ ಪೂಜಾ ಮಾಡಿ ಪುನಸ್ಕಾರ ಮಾಡಿ ನಿಮಗ್ ಊಟ ಮಾಡಿಸಿ ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳಿದ್ರು. ವಾತಾಪಿ ತನ್ನ ತಪಶಕ್ತಿಯಿಂದ ಮೇಕೆ ಮರಿಯಾದ ಇಲ್ವಲ್ಲ ಸಣ್ಣ ಕಟ್ ಮಾಡಿ ಅಡಿಗೆ ಮಾಡಿ ಆ ಬಂದಂತ ಅತಿಥಿಗಳಿಗೆ ಊಟ ಬಡಿಸಿದ. ಊಟ ಬಡಿಸ್ಕೊಳ್ಳಿ ವಾತಾಪಿ ಹೊರಗಡೆ ಬಾಣಕ್ಕಿಂತ ಮುಂಚೆ ವಾತಾಪಿ ಜೀನೋಭವ ಅಂದ್ರ ಅವ್ರನ್ನ ತಿಂದು ಭಸ್ಮ ಮಾಡಿದ. ಅದಕ್ಕೋಸ್ಕರವಾಗಿ ಊರಿಗೆ ವಾತಾಪಿಪುರಂ ಅಂತ ಹೆಸರು ಬಂತು. ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. 6ನೇ ಶತಮಾನದಿಂದ 8ನೇ ಶತಮಾನದವರೆಗೂ ಚಾಲುಕ್ಯ ರಾಜರು ರಾಜಭಾರವನ್ನು ಮಾಡಿದ್ದಾರೆ. 6ನೇ ಶತಮಾನದಾಗ 4 ಗುಹೆಗಳನ್ನು ಕೋರಿದ್ರು. ಒಂದೇದು ಫಸ್ಟ್ ಶೈವ, ಸೆಕೆಂಡ್ ವೈಷ್ಣವ, ಥರ್ಡ್ ಮಹಾವೈಷ್ಣವ, ಫೋರ್ತ್ ಜೈನ ಬಸದಿ. ಇದು ಕೂಡ 5ನೇ ಶತಮಾನ ಎದುರಿ ಕಾಣಿಸುತ್ತಲ್ಲ ಈ ತರ ಬಂಡೆ ಆಗಿತ್ತು. ಒಂದ್ ಉಳಿ ಒಂದ್ ಸುತ್ಕೆ ತಗೊಂಡ್ ಇದನ್ನ ಕೆತ್ತನೆ ಮಾಡ್ಕೊತೋಗಿದ್ದು. ಹೊರಗಿಂದ ಒಂದ್ ಚಿಕ್ಕಲ್ ತಂದಿದ್ರೊಳಗ ಏನು ಜಾಯಿಂಟ್ ಇಲ್ಲ. ಕಂಬ ವಿಗ್ರಹ ಎಲ್ಲಾ ಮೂಲ ಬಂಡೆಯಲ್ಲಿ ಕೊರೆದಿದ್ದು ಎಲ್ಲಾ ಏಕಶಿಲಾನೆ. ಹೊರಗಿಂದ ತಂದು ಏನೇನು ಜಾಯಿಂಟ್ ಇಲ್ಲ. ಇದನ್ನ ಕೆತ್ತನೆ ಮಾಡೋತ್ನಾಗ ವಿಗ್ರಹ ಕೈ ಸೊಟ್ಟಾಯ್ತು, ಕಂಬ ಸೊಟ್ಟಾಯ್ತು. ಒಂದ್ಸರ ತಪ್ಪಾದ್ರ ತಪ್ಪೆ, ತೆಗೆದಾಕಕ್ ಬರಲ್ಲ, ರೀಬೆಲ್ಟ್ ಮಾಡಕ್ ಬರಲ್ಲ, ಮರು ಜೋಡಣೆಕ್ ಮಾಡಕ್ ಬರಲ್ಲ. ಇಲ್ಲಿ ತಪ್ಪಾದ್ರ ತಪ್ಪೆ. ಅಲ್ಲಿ ಮೇಲ್ ಕಟ್ಸತ್ತ ಕಟ್ಟಿ ಮಾಡಿದ ಗುಡಿಗಳು ಅಲ್ಲಿ ಮೇಲ್ ಕಟ್ಸತ್ ನೋಡಿ, ಮೇಘನ ಶಿವಾಲಯ ಕಟ್ಟಿ ಮಾಡಿದ ಗುಡಿಗಳು ಅಲ್ಲಿ ಕೆತ್ತನೆ ಮಾಡೋತ್ನಾಗ ಮಾಡಿ ಕಂಬ ವಿಗ್ರಹ ಹಾಕೋತ್ನಾಗ ಅಲ್ಲಿ ತಪ್ಪಾದ್ರ ತೆಗೆದಾಕ್ತಿವಿ, ರೀಬೆಲ್ಟ್ ಮಾಡ್ತೀವಿ. ಇವು ಕೂಡ ಬಿಚ್ಚಿ ಜೋಡಿಸ್ತೀವಿ. ಎಲ್ಲ ಕೂಲ್ ಲಾಕ್ ಸಿಸ್ಟಮ್ ಇದೆ. ಅದು ಪ್ಲಸ್ ಇದು ಮೈನಸ್. ಅಲ್ಲಿ ತಪ್ಪಾದ್ರ ತೆಗೆದಾಕ್ತಿವಿ, ರೀಬೆಲ್ಟ್ ಮಾಡ್ತೀವಿ. ಯಾಕಲ್ ತಪ್ಪಾಗಿರುತ್ತೆ ಕಲ್ ತೆಗೆದೋಗುದು, ಬೇರೆ ಕಲ್ಲನ್ನು ತಗೊಂಬಂದು ಕಂಬ ವಿಗ್ರಹ ಚತ್ತು ಎಲ್ಲ ಹಾಕೋತೀವಿ. ಒಂದೇದ್ದು ಶೈವ, ಇದು 2ನೇದ್ದು ವೈಷ್ಣವ. ಇಲ್ಲಿ ಮುಂದ್ ಬನ್ನಿ, ಇಲ್ಲಿ ನೋಡಿ ಎದುರಿಗೆ ಇದು 2ನೇ ಗುಹೆ. 1ನೇದ್ದು ಶೈವ, ಇದು 2ನೇದ್ದು ವೈಷ್ಣವ. ಇಲ್ಲಿ ಈ ಕಡೆ ಕಾಣಿಸುತ್ತ ಚಕ್ರವರ್ತಿ ರಾಜ, ರಾಕ್ಷಸರ ರಾಜ, ಆತನ ಸೈನಿಕರು, ಆತನ ಹೆಂಡತಿ ವಿದ್ಯಾವಳಿ, ಆತನ ಗುರುಗಳು ಶುಕ್ರಾಚಾರ್ಯರು, ದಾನ ಕೇಳಕ್ ಬಂದಂತ ವಾಮನ. ಬಲಿ ಚಕ್ರವರ್ತಿ ರಾಜ 101 ಯಜ್ಞ ಯಾಗಾದಿಗಳನ್ನು ಮಾಡಿ ದೇವಾನುದೇವತೆಗಳ ಮೇಲೆ ಮನ ಬಂದಂತೆ ವಿದ್ಯಾ ಸಾರಿದ. ಎಲ್ಲಾ ದೇವಾನುದೇವತೆಗಳು ಆತನಿಗೆ ಶರಣಾಗಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ರು. ದೇವಾನುದೇವತೆಗಳ ಬಯಕೆಯಂತೆ ಅವರ ಗರ್ಭದಲ್ಲಿ ವಾಮನಾಗಿ ಜನಿಸಿ ಬಂದು 3 ಪಾದದ ಭೂಮಿಯನ್ನು ಹೀಗೆ ದಾನವಾಗಿ ಕೇಳಿದ. ಅವಾಗ ಶುಕ್ರಾಚಾರ್ಯ ಹೇಳಿದ್ರು, ಆತನಿಗೆ ದಾನ ಕೊಡ್ಬೇಡ, ಮಹಾವಿಷ್ಣು ಇದ್ದಾನ ನೋಡಿದ್ರು. ಇಲ್ಲ ನಾ ಒಂದ್ಸಲ ಮಾತು ಕೊಟ್ಟಿದ್ದೀನಿ, ನಾ ಕೊಡ್ತೀನಿ ಅಂದ. ಹಂಗಾದ್ರೆ ಕೊಡ ಅಂದ್ರು. ನಾವ್ ಈ ತರ ದಾನ ಕೇಳ್ತೀವಿ. ದಾನ ಕೇಳಿದಾಗ ಕೈ ಮೇಲೆ ಕಮಲದಿಂದ ನೀರ್ ಬೀಳ್ಬೇಕು. ನೀರ್ ಬಿದ್ದಾಗ ಅರಿಕೆ ಆ ದಾನ ಪೂರ್ಣ ಆಗತ್ತಾ. ಆ ದಾನ ಅರಿಕೆ ಪೂರ್ಣ ಬರದಂತ ಒಂದು ಗುಂಗಿಯೊಳಗೆ ಬಂದು ಇಲ್ಲಿ ಕಮಲ್ ಮೇಲೆ ಕುತ್ಕೊಂಡ್ಬಿಟ್ಟ. ಈ ವಿಷಯ ಮಹಾವಿಷ್ಣು ಗೊತ್ತಾಗಿ ಮಹಾವಿಷ್ಣು ದರ್ಭದ ಕಡಿ ತೊಂದು ಹುಳುದ್ ಕಣ್ಣಿ ಚುಚ್ಚಿದ. ಒಂದ್ ಕಣ್ಣು ಹೊತ್ತು ಒಕ್ಕಣ್ಣ ಶುಕ್ರಾಚಾರ್ಯ ಅಂತ ಹೆಸರು ಬಂತು. ಹುಳ ಯಾವಾಗ ಸರಿತು, ಕೈ ಮೇಲೆ ನೀರ್ ಬಿತ್ತು. ನೀರ್ ಬಿದ್ದಾಗ ವಚನ ಪೂರ್ಣ ಆತು. ವಚನ ಪೂರ್ಣ ಆದಾಗ ತ್ರಿವಿಕ್ರಮನಾಗಿ ಬೆಳೆದು ದೊಡ್ಡವನಾಗಿ ನಿಂತು ಒಂದು ಪಾದವನ್ನು ಭೂಮಿಗಿಟ್ಟ, ಭೂಮಿಯೆಲ್ಲ ಆವರಿಸ್ಕೊಂಡ್ಬಿಡ್ತು. ಇನ್ನೊಂದು ಪಾದವನ್ನು ಆಕಾಶಕ್ಕಿಟ್ಟ. ಅಲ್ಲಿ ಕೈ ಮಾಡಿ ತೋರಿಸಿದಾನೆ, ಸೂರ್ಯ ಚಂದ್ರ ಕಾಣ್ತಿದ್ದಾರೆ, ಆಕಾಶವೆಲ್ಲ ಆವರಿಸ್ಕೊಂತು. ಬಲಿ ಚಕ್ರವರ್ತಿ ರಾಜ ಇನ್ನೊಂದು ಪಾದ ಇಲ್ಲಿಲ್ಲಂದ, ತಲೆ ಮೇಲೆ ಇಡಂದ. ಆತನ ತಲೆ ಮೇಲಿಟ್ಟು ಪಾತಾಳಕ್ಕೆ ತುಳಿತಿರುವ ದೃಶ್ಯ. ಇವ ನಮ್ಮುಚ್ಚಿ ದೈತ ರಾಕ್ಷಸ, ಅವ ಮಾಡಿದ್ದು ತಪ್ಪಾಗಿದೆ, ಆತನನ್ನು ಕ್ಷಮಿಸುವಂತ ಆತನ ಕಾಲಿಡಿದು ಅಳ್ಳಾಡ್ತಾ ಇದ್ದಾನೆ. ಆಮೇಲೆ ಮಹಾವಿಷ್ಣು ಅವಂಗೊಂದು ವರ ಕೊಟ್ಟ ಬಲಿ ಚಕ್ರವರ್ತಿ ರಾಜಾಗ, ನೀ ಏನ್ರ ಬೇಡ್ಕೋ ನಾ ಕೊಡ್ತೀನಿ ಅಂದ. ಅವಾಗ ಅವ ಬೇಡ್ಕೊಂಡ, ಈ ಭೂಮಿ ಮೇಲೆ ವರ್ಷಕ್ಕೊಂದ್ಸರ ಆದ್ರು ನನ್ನ ಪೂಜಾ ಪುನಸ್ಕಾರ ಮಾಡ್ಬೇಕಂದ. ಅಂದ್ರೆ ಈಗ ನಾವು ಮಾಡ್ತಾ ಇದ್ವಿ ದೀಪಾವಳಿ ನಂತರ ಬಲಿಪಡಮೆ ಹಬ್ಬ. ಅದೇ ಹಬ್ಬ ಮಹಾವಿಷ್ಣು ಕೈಲಿ ಶಂಖ ಚಕ್ರ ಕೂಡ ಇದೆ. ಮತ್ತು ಕೆಳಗಡೆ ನೋಡಿ ಸಂಗೀತ ಮೇಳದವರು ಹೇರ್ ಸ್ಟೈಲ್ ನೋಡಿ ಹೇಗೆ ಕಾಣಿಸುತ್ತಾ, ಬ್ರಿಟಿಷರ್ ಗವರ್ನರ್ ಮತ್ತು ಜಡ್ಜಸ್ ತರ ಕಾಣಿಸುತ್ತಾ. ನಾವು ಉದಾಹರಣೆಗೆ ಹೇಳಿದೀನಿ 6th ಸೆಂಚುರಿಯಾಗ ನಮ್ಮ ಹೇರ್ ಸ್ಟೈಲ್ ಹಾಗೆ ಇತ್ತು. ನಮ್ಮದ್ ನೋಡಿ ಅವರು ಕಾಪಿ ಹೊಡೆದಿದ್ದಾರೆ. ಮತ್ತು ಇದು ಲೋಕಲ್ ಜನ, ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದು ಹೋದ ನಂತರ ಲೋಕಲ್ ಜನ ಹೊರಗಡೆ ಮಣಿ ಮಾಲರ್ದು ಇದನ್ನ ಮನೆ ಮಾಡ್ಕೊಂಡು ವಾಸವಾದ ಟೈಮ್ನೆ ಮೇಕೆ ಮರಿ ಕಟ್ಟಾಕ್ ಮಾಡಿದ್ದು. ಮೇಲೆ ವಿಷ್ಣು, ಅವನ ಕೈಲಿ ಶಂಖ ಚಕ್ರ, ಆತನ ವಾಣ ಗರುಡ. ಮತ್ತು ಈ ಕಡೆ ಬನ್ನಿ, ಮೇಲೆ ಒಂದೇ ಗೆರೆಯಿಂದ 4 ಸ್ವಸ್ತಿಕ್ ನೋಡಿದ್ದು. ಕೆತ್ತನೆ ಆ ಕಡೆ ಶುರುವಾಯ್ತು, ಯಾ ಕಡೆ ಮುಗೀತು, ಆರಂಭ ಅಂತ್ಯ ಹೇಳಕ್ ಸಾಧ್ಯವಿಲ್ಲ. ಒಂದೇ ಗೆರೆಯಿಂದ 4 ಸ್ವಸ್ತಿಕ್ ಇದೆ. ನಡಬರ್ ಕಮಲ ಪುಷ್ಪ. ಸ್ಟಾರ್ಟಿಂಗ್ ಎಂದು ಕಂಡಿಡಕ್ ಸಾಧ್ಯ ಇಲ್ಲ. ಇದು ಕ್ವಶನ್, ಇಲ್ಲ ಆನ್ಸರ್ ಇದೆ. ಬನ್ನಿ ಮೇಲೆ ಮತ್ಸ್ಯೆ, ಸುದರ್ಶನ ಚಕ್ರ, 16 ಮೀನುಗಳು, ಮಹಾವಿಷ್ಣುನ ದಶಾವತಾರದಲ್ಲಿ 1ನೇ ಅವತಾರ ಮೀನು. ಇದು ಮುಖಮಂಟಪ, ಒಳಗಡೆ ಸಭಾಮಂಟಪ, ಒಳಗಡೆ ಗರ್ಭಗೃಹ. ಆ ಗರ್ಭಗೃಹದಲ್ಲಿ ಒಳಗಡೆ ವಿಷ್ಣು ವಿಗ್ರಹ ಇತ್ತು, ಡ್ಯಾಮೇಜ್ ಆಗಿದೆ. ಕೇವಲ ಪೀಠ ಬೇಕಂತ ಹೊಡೆದಕ್ಕಿದ್ದಾರೆ, ನಿಧಿಯಾಶೆಗೆ ಹೊಡೆದಕ್ಕಿದ್ದಾರೆ, ಪೂಜೆ ನಡಿಬಾರದಂತ ಹೊಡೆದಕ್ಕಿದ್ದಾರೆ. ಈಗ ಕೇವಲ ಪೀಠ.
ಇವೆಲ್ಲ ಲೋಕಲ್ ಜನ. ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದು ಹೋದ ನಂತರ ಲೋಕಲ್ ಜನ ಹೊರಗಡೆ ಮಣಿ ಮಲ್ಲಾರ್ದ ಇದನ್ನ ಮನೆ ಮಾಡ್ಕೊಂಡು ವಾಸವಾದ ಟೈಮ್ ಮಾಡಿದ್ಲು. ಬಿಸುಕಲ್ಲು, ರಾಗಿ, ಜೋಳ ಬಿಸಾಕ್ ಮಾಡಿದ್ದು. ಇವು ಅಳುಗುಳಿ ಮಣಿ ಆಟ ಇವೆಲ್ಲ. ಇವು ಚಟ್ನಿ ಎರಕ್ ಮಾಡಿದ್ದು, ಖಾರ ರುಬ್ಬಕ್ ಮಾಡಿದ್ದು. ಆಮೇಲೆ ಹೊಳ್ಳಿ ಈ ಕಡೆ ನೋಡಿ, ಹುಲಿ ಮನಿ ಆಟ, ಲೋಕಲ್ ಗೇಮ್. ಯಾವ ಚಾಲುಕ್ಯರ ಕಾಲ ಅಲ್ಲ, ಲೋಕಲ್ ಜನ ಮನೆ ಮಾಡ್ಕೊಂಡು ವಾಸವಾದ ಟೈಮ್ ಮಾಡಿದ್ದು. ಚಾಲುಕ್ಯರ ಕಾಲದಾಗ ತುಂಬಾ ಚೆನ್ನಾಗಿ ಇತ್ತು. ಇಲ್ಲಿ ಮೇಲೆ ಒಂದೇ ಗೆರೆಯಿಂದ 4 ಸ್ವಸ್ತಿಕ್. ಇದು ಕೆತ್ತನೆ ಆ ಕಡೆ ಶುರುವಾಯ್ತು, ಯಾ ಕಡೆ ಮುಗಿತ್ತು, ಆರಂಭ ಅಂತ್ಯ ಇದ್ರೊಳಗೆ ನಾವು ಕಂಡು ಹಿಡಿತೀವಿ. ಈ ಮೂಲಿಂದ ಕೆತ್ತನೆ ಶುರುವಾಗಿ ಈ ಮೂಲಿಲಿ ಅಂತ್ಯವಾಗಿರ್ಬೋದು, ಇಲ್ಲವಾದ್ರ ಈ ಮೂಲಿಂದ ಆರಂಭವಾಗಿ ಈ ಮೂಲಿಲಿ ಅಂತ್ಯವಾಗಿರ್ಬೋದು. ಒಂದೇ ಗೆರೆಯಿಂದ 4 ಸ್ವಸ್ತಿಕ್, ನಡಬರ್ಕ ಕಮಲ ಪುಷ್ಪ. ಮುಂದ್ ಬನ್ನಿ. ವರಹ ಮೂರ್ತಿ, ದೇಹ ಮಾನವ ರೂಪ, ತಲೆ ವರಹದ ರೂಪ. ವರ ಅಂದ್ರ ಕಾಡಂದಿ. ಚಾಲುಕ್ಯರ ರಾಜ್ಯ ಲಾಂಛನ ವರ ಆಗಿತ್ತು. ಭಂಗಿ ನೋಡಿ ಹೇಗಿದೆ, ಆ ಬಿಲ್ಲುಗಾರನ ಭಂಗಿ ಅಂತ ಕರಿತಾ ಇದೀವಿ. ಹಿರಣ್ಯಕ ರಾಕ್ಷಸ ಈ ಭೂದೇವಿಯನ್ನು ತೊಂದೋಗಿ ಪಾತಾಳ ಲೋಕದಲ್ಲಿ ಬಚ್ಚಿಟ್ಟಿರ್ತಾನ. ಈ ವಿಷಯ ಮಹಾವಿಷ್ಣು ಗೊತ್ತಾಗಿ ಮಹಾವಿಷ್ಣು ವರ ಅವತಾರ ತಾಳಿ ಈ ಭೂಮಿಯನ್ನು ಹಿಂಗ್ ಅಗದು ಪಾತಾಳ ಲೋಕಕ್ಕೆ ಹೋಗಿ ಹಿರಣ್ಯಕ ರಾಕ್ಷನ ಕೊಂದು ಭೂದೇವಿಯನ್ನು ಕಮಲ ಪುಷ್ಪದ ಮೇಲಕ್ಕೆ ಎತ್ತಿ ತರುತ್ತಿರುವ ದೃಶ್ಯ. ಭೂದೇವಿಯನ್ನು ಎತ್ತಿ ತರುತ್ತಿರುವಾಗ ಬ್ಯಾಲೆನ್ಸ್ ತಪ್ಪಿ ಬೂದೆ ಬಿದ್ದಿದ್ದೇನಂತ ವರದ ಮುಖಕ್ಕೆ ಆಸರೆಗೆ ಕೈ ಇಟ್ಟಿದ್ದಾಳೆ. ಮಹಾವಿಷ್ಣು ಕೈಲಿ ಶಂಖ ಚಕ್ರ, ಮೇಲೆ ಗಂಧರ್ವರು ಆಕಾಶದಲ್ಲಿ ತೇಲಾಡ್ತಾ ಬಂದು ಹೂಮಾಲೆಯನ್ನು ಅರ್ಪಿಸುವಂತಿದೆ. ಈ ಕಡೆ ಆದಿಶೇಷ ಅರ್ಧ ಮಾನವ ರೂಪ, ಇನ್ನರ್ಧ ಹಾವಿನ ರೂಪ. ಆತನ ಸಹಚರ ವಸಂತ ವಸಂತಿಯರು ವರದ ಮೂರ್ತಿಗೆ ನಮಸ್ಕರಿಸುವಂತಿದೆ. ಕೆಳಗಡೆ ಕುಬ್ಜ ಗಣಗಳು, ಕುಬ್ಜ ಅಂದ್ರ ಕುಳ್ರು, ಒಳಗಡೆ ಇದ್ರ ಶಿವಗಣಗಳು, ದೇವಗಣಗಳಂತ ಕರಿತೀವಿ. ಇವು ಹೊರಗಡೆ ಇದ್ರ ರಾಕ್ಷಸ ಗಣಗಳಂತೀವಿ. ಆ ಕಡೆ ಈ ಕಡೆ ಜಯ ವಿಜಯ ವಿಷ್ಣುವಿನ ದ್ವಾರಪಾಲಕರು, ಇವರು ಜಯ ವಿಜಯ. ಇಷ್ಟು 4 ಕೇವ್ ಇದೆ ಸರ್ ಇಲ್ಲಿ? ಹೌದು ಸರ್, 4 ಇದೆ. 4 ಗುಹೆಗಳು ಒಟ್ಟು. ಚಾಲುಕ್ಯ ದೊರೆಗಳು 4 ಗುಹೆಯೊಳಗ ಕೆತ್ತನೆ ಮಾಡಿದ್ರ ಬದಾಮಿ ಒಳಗ. ಈ ಕಡೆ ಇಲ್ಲಿ ಬನ್ನಿ. ಆ ಕಡೆ ಈ ಕೆಳಗಡೆ ಕಾಣಿಸುತ್ತ ಸೂರ್ಯನಾರಾಯಣ ಟೆಂಪಲ್ ಕೆಳಗಿರೋದು ಗುಡಿ. ಅದೇ ಸೂರ್ಯನಾರಾಯಣ ಟೆಂಪಲ್. ಅದ್ರ ಮೇಲ್ ಕಾಣಿಸುತ್ತ ಬೆಟ್ಟದ ಮೇಲೆ ಮೇಘನ ಶಿವಾಲಯ. ಆ ಕಡೆ ಒಂದು ಕೆಳಗ್ ಕಾಣಿಸುತ್ತ ಕೆಳಗಿನ ಶಿವಾಲಯ. ಆ ಕಡೆ ಒಂದು ರೌಂಡ್ ಲಾಸ್ಟ್ ಗಚ್ಚುಗಾರಿದ ಬಾಯಿ ತರ ಕಾಣಿಸುತ್ತ ವೀಕ್ಷಣಾಲಯ. ಟಿಪ್ಪು ಸುಲ್ತಾನ್ ಮರಾಠರ ಅರಸರಿಂದ ಈ ಬಾದಾಮಿಯನ್ನು ಗೆದ್ದುಕೊಂಡಾಗ ತನ್ನ ಸೈನಿಕರ ಸಭೆ ನೆನಪಿಗಾಗಿ ವೀಕ್ಷಣಾಲಯನ ಕಟ್ಟಿಸಿದ. ಅದ್ರ ಕೆಳಗೊಂದು ಗುಡಿ ಕಾಣಿಸುತ್ತ ಲಾಸ್ಟ್ ಮಾಲಗಿತ್ತಿ ಶಿವಾಲಯ. ಹೂ ಮಾರುವ ಹೆಣ್ಮಗಳು ಆ ಗುಡಿಯನ್ನು ಕಟ್ಸಿಲ್ಲಂತ. ಎದುರಿಗೆ 2 ಮಂಟಪ ಇದೆ ನೋಡಿ, ಜೋಡಂತಸ್ತಿನ ಮಂಟಪ, ರಾಜಾ ರಾಣಿ ಕೂಡು ಮಂಟಪ ಅಂತ ಕರಿತೀವಿ. ಆ ಗಿಡದಿಂದ ಮ್ಯೂಸಿಯಂ ಗ್ಯಾಲರಿ, ಬಾದಾಮಿ, ಪಟದ್ಕಲ್ಲು, ಐವಳ್ಳಿ, ನಾಗನಾಥನ ಕೊಳ್ಳ ಎಲ್ಲಾ ಕಡೆ ಉತ್ಕನ್ನರ್ಸಾಗ ಡ್ಯಾಮೇಜ್ ಆದ ವಿಗ್ರಹಗಳನ್ನ ತೊಂದೋಗಿ ಆ ವಸ್ತು ಸಂಗ್ರಹದಲ್ಲಿ ಇಟ್ಟಿದ್ದಾರೆ. ಆ ಕಡೆ ಹೋದಾಗ ಅದನ್ನ ನೋಡ್ಬೋದು. ಮುಂದ್ ಬನ್ನಿ. ಈ ಗಾರ್ಡನ್ ಒಳಗ್ ಗುಡಿ ಕಾಣಿಸುತ್ತ ಭೂತ್ನಾಥ್ ಫಸ್ಟ್ ಟೆಂಪಲ್. ಕದಂಬ ನಾಗರ ಶೈಲಿ, ಹಾವಿನ ತರ ರೌಂಡ್ ಆಕಾರ ಕಾಣಿಸುತ್ತ. ನೀರೊಳಗ್ ಗುಡಿ ಕಾಣಿಸುತ್ತ ಭೂತನಾಥ ಸೆಕೆಂಡ್ ಟೆಂಪಲ್. ಅವು 2 ಶಿವಗ ಸಂಬಂಧಪಟ್ಟ ದೇವಾಲಯ. ಎಲ್ಲಾ ಗರ್ಭಗೃಹದಲ್ಲಿ ಎಲ್ಲಕ್ಕೂ ಶಿವಲಿಂಗ ಇದೆ. ಅಷ್ಟು ಮಳೆ ನೀರಿನಿಂದ ಕೂಡಿದಂತ ನೀರು, ಗಿಡ ಮೂಲಿಕೆಗಳಿಂದ ಹರಿದು ಬಂದಂತ ನೀರನ್ನು ಚಾಲುಕ್ಯರ ಕಾಲದಲ್ಲಿ ಕುಡಿದರೆ, ಸ್ನಾನ ಮಾಡಿದರೆ ಕುಷ್ಠರೋಗ, ರೋಗನ ರೋಗಗಳು ಅವಾಗ ಹೋಗ್ತಿತ್ತು. ಅಪ್ಪಿತಪ್ಪಿ ನೀರನ್ನ ಕುಡಿದರೆ ಮತ್ತು ಸ್ನಾನ ಮಾಡಿದ್ರೆ ಬರಬಾರ್ದ ರೋಗಗಳು ಬರ್ತಾವ. ಇದರ ಬಟ್ಟೆ ಹೋಗ್ತಿದ್ರೆ ಹೊಲಸು ಹಾಕ್ತಿದ್ರೆ. ಚಾಲುಕ್ಯರ ಕಾಲದಲ್ಲಿ ಅಗಸ್ತ್ಯ ತೀರ್ಥ, ಈಗ ಅಗಸರ ತೀರ್ಥ. ಈ ಕಡೆ ಇಲ್ಲಿ ಬನ್ನಿ. ಇದು ಮಾಡಿದ್ದು ಕುಡಿಯೋ ಪರ್ಪಸ್ ಸರ್? ಆಗಿನ ಕಾಲದಲ್ಲಿ ಈ ನೀರನ್ನು ಕುಡಿದ್ರ, ಸ್ನಾನ ಮಾಡಿದ್ರ ಕುಷ್ಠ ರೋಗ, ರೋಗನ ರೋಗಗಳು ಹೋಗ್ತಿತ್ತು. ಅಪ್ಪಿತಪ್ಪಿ ಈಗ ನೀರನ್ನು ಕುಡಿದ್ರ ಮತ್ತೆ ಸ್ನಾನ ಮಾಡಿದ್ರೆ ಬರಬಾರ್ದ ರೋಗಗಳು ಬರ್ತಾವ. ಇದ್ರ ಬಟ್ಟೆ ಹೋಗ್ತಿದ್ರೆ ಹೊಲಸು ಹಾಕ್ತಿದ್ದಾರೆ. ಅವಾಗ ಆಯುರ್ವೇದಿಕಿಂದ ಹರ್ಕೊಂಡ್ ಬರ್ತಿತ್ತು. ಈ ನೀರನ್ನು ಕುಡಿದ್ರೆ ಎಲ್ಲಾ ರೋಗನ ರೋಗಗಳು ಹೋಗ್ತಿದ್ವು. ಈಗ ಬಟ್ಟೆ ಹೋಗಿದ್ದು ಹೊಲಸು ಹಾಕೋದ್ರಿಂದ ಈ ನೀರನ್ನು ಕುಡಿದ್ರೆ ಬರಬಾರ್ದ ರೋಗಗಳು ಬರ್ತಾವ. ಚಾಲುಕ್ಯರ ಕಾಲದಲ್ಲಿ ಅಗಸ್ತ್ಯ ತೀರ್ಥ, ಈಗ ಅಗಸರ ತೀರ್ಥ. ಈ ಕಡೆ ಈ ನೀರಿನ ಮೂಲ ಎಲ್ಲಿ ಸರ್? ಇದು ಮಳೆ ನೀರಿನಿಂದ ಕೂಡಿದಂತ ನೀರು. ಎಲ್ಲ ಮಳೆ ಆದಾಗ ಎಲ್ಲ ಗುಡ್ದಂತ ಹರ್ಕೊಂಡ್ಬಂದು ಅಲ್ಲಿ ಫಾಲ್ಸ್ ಆಗಿ ಬಂದು ಇಲ್ಲಿ ನಿಂದಿರುತ್ತೆ. ಇದು 1ನೇ ಪುಲಿಕೇಶಿ ಕಾಲಕ್ಕೆ ಕೆರೆ ನಿರ್ಮಾಣ ಆಗುತ್ತ. ಮತ್ತೆ ಈ ಕಡೆ ಗುಂಬಜ, ಮಲ್ಲಿಕ್, ಅಬ್ದುಲ್ ಅಜಿಜನ ಹೆಂಡತಿ ಸಮಾಧಿ, ಶೈನಾ ಬೀಬಿ ದಿನಗಳ ಉರುಳಿದಂತೆ ಎಲ್ಲಾ ರಾಜರು ಬಂದಿದ್ದಾರೆ. ಬಿಜಾಪುರ ಆದಿಲ್ ಶಾ ಬಂದಿದ್ದಾರೆ, ರಾಷ್ಟ್ರಕೂಟರು ಬಂದಿದ್ದಾರೆ. ಅದೇ ತರನಾಗಿ ಟಿಪ್ಪು ಸುಲ್ತಾನ್ ಕೂಡ ಬಂದ. ಓಕೆ, ಈ ಕಡೆ ಮೇಲೆ ಟಿಪ್ಪು ಸುಲ್ತಾನ್ ಕೋಟೆಗೋಡೆ ಇದೆ. ಅದ್ರ ಮೇಲೆ ಪಿರಂಗಿ ಇದೆ. ಆ ಪಿರಂಗಿ ನಾವು ನೋಡ್ಬೇಕಾ ಕೆಳಗಿಂದ ನಿಂತು ನೋಡಿದ್ರೆ ಕಾಣಿಸುತ್ತ. ಇದು ನ್ಯಾಚುರಲ್ ಕೇವ್, ತನ್ನಿಂದ ತಾನೇ ಆಗಿದೆ. ಇದನ್ನ ಯಾರು ಕೊಡದಿಲ್ಲ, ಏನೂ ಮಾಡಿಲ್ಲ. ಈ ಬಂಡೆ ಹುಟ್ಟು ಟೈಮ್ನಾಗ ಹುಟ್ಟಿದ್ದು ನ್ಯಾಚುರಲ್ ಗುಹೆ ಅಂತ. ನೀರೊಳಗ ಸುಳಿ ಅಂತ ಕಾಣಿಸುತ್ತ ನೋಡ್ರಿ, ಹಿಂಗ್ ತಿರುಗುದು. ಅಲ್ಲಿ ಮೇಲೆ ತಿರ್ಕೋತ್ ಒಳಗಡೆ ಹೋಗಿ ಉಸಗಣ್ಣ ಹೊರಗಡೆ ಹೋಗುದು ತನ್ನಿಂದ ತಾನೇ ಆಗಿದ್ದು ನ್ಯಾಚುರಲ್ ಗುಹೆ. ಕೋಟ್ಯಾಂತರ ವರ್ಷಗಳ ಹಿಂದೆ ಸಮುದ್ರ ಉಕ್ಕಿ ಹರಿಯತ್ನಾಗ ಈ ತರ ಉಸುಗ್ ಬಂದು ಕುಂತು ಬಂಡೆ ಆಗಿದ್ದು.
ಅವಾಗ ಸುಳಿ ಹಿಂಗ್ ತಿರುಗಿ ಉಸುಗ ಹೊರಗದು ಇದು ತನ್ನಿಂದ ತಾನೇ ಆಗಿದ್ದು. ಇದೇನು ಉಳಿಸುತ್ತಿಂದ ಕೆತ್ತನೆ ಮಾಡಿದ್ದಲ್ಲ, ನ್ಯಾಚುರಲ್ ಆಗಿ ನ್ಯಾಚುರಲ್ ಕೇವ್, ತನ್ನಿಂದ ತಾನೇ ಆಗಿದ್ದು. ಬನ್ನಿ ಅಲ್ಲಿ ಹೋಗೋಣ.